ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ತಡೆದ ಹಿನ್ನೆಲೆ ಮಹಾರಾಷ್ಟ್ರಕ್ಕೆ ತೆರಳುವಂತ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸ್ಥಗಿತವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ತಾತ್ಕಾಲಿಕವಾಗಿ ಬಸ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. ಮಹಾರಾಷ್ಟ್ರ ಅಂತ ಬರೆಯುವ ಮೂಲಕ ಕಿರಿಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಸಂಚರಿಸುವಂತ ಬಸ್ಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಬಳಿ ಎಲ್ಲ ಬಸ್ಗಳ ಸಂಚಾರ ಬಂದಾಗಿದೆ. ಮಹಾರಾಷ್ಟ್ರ, ಕೊಲ್ಹಾಪುರ, ಪುಣೆ, ಮುಂಬೈಗೆ ತೆರಳುತ್ತಾ ಇದ್ದಂಥ ಬಸ್ಗಳು ಏಕಾಏಕಿಯಾಗಿ ಬಸ್ ಸಂಚಾರ ಸ್ಥಗಿತವಾಗಿದೆ. ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. दिवसभर फिरायचं आहे तर काय काम ಕರ್ನಾಟಕ ಬಸ್ ತಡೆದು ಶಿವಸೇನೆ ಪುಂಡಾಟ ನಡೆಸಿರುವ ಹಿನ್ನೆಲೆ ಬಸ್ ತಡೆದು ಜೈ ಮಹಾರಾಷ್ಟ್ರ ಅಂತೇಳಿ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರಲ್ಲ, ಇದು ನಿಜಕ್ಕೂ ಕೂಡ ಕರ್ನಾಟಕದ ಜನರನ್ನ, ಕರ್ನಾಟಕ ಸರ್ಕಾರವನ್ನ, ಕರ್ನಾಟಕದ ತಾಳ್ಮೆಯನ್ನ ಕೆಣಕುವಂತ ಪ್ರಯತ್ನ ಇದೆ. ಕರ್ನಾಟಕದ ಬಸ್ಗಳ ಮೇಲೆ ಜೈ ಮಹಾರಾಷ್ಟ್ರ ಅಂತ ಹೇಳಿ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಹೀಗಾಗಿ ಕರ್ನಾಟಕ ಬಸ್ಗಳ ಸಂಚಾರ ಸ್ಥಗಿತವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮಹಾರಾಷ್ಟ್ರದಲ್ಲಿ ಸಂಚಾರವನ್ನು ನಿಲ್ಲಿಸಲಾಗಿದೆ. ಮಹಾರಾಷ್ಟ್ರದ ಕೊಲ್ಹಾಪುರ ಡಿಪೋಗೆ ಬಸ್ಗಳು ಶಿಫ್ಟ್ ಆಗ್ತಾ ಇರ್ತವೆ. ಬಸ್ಗಳಿಗೆ ಹಾನಿಯಾಗಬಾರದು ಅಂತ ಹೇಳಿ ಡಿಪೋಗೆ ಸ್ಥಳಾಂತರ ಆಗ್ತಾ ಇದೆ. ನೋಡಿ, ಇದು ಮೊದಲು ಅಲ್ಲ ಕೊನೆಯೂ ಅಲ್ಲ ಅಂತ ಕಾಣಿಸುತ್ತೆ. ಕೊನೆಯಾಗಬೇಕಾಗಿದೆ. ಮಹಾರಾಷ್ಟ್ರಕ್ಕೆ ತಕ್ಕ ಬುದ್ಧಿ ಕಲಿಸಬೇಕಾಗಿದೆ. ಯಾವಾಗ ಸೆಷನ್ ನಡೆಯುತ್ತೋ, ಬೆಳಗಾವಿಯಲ್ಲಿ ಸೆಷನ್ ನಡೆಯುತ್ತೋ, ಅದೇ ಸಂದರ್ಭದಲ್ಲಿ ಕೆಣಕುವಂಥ ಪ್ರಯತ್ನಗಳಾಗುತ್ತೆ. MES ಪುಂಡರು ಮಹಾರಾಷ್ಟ್ರದ ಭಾಗದಲ್ಲಿ ಕರ್ನಾಟಕದ ಬಸ್ಗಳನ್ನು ತಡೆಯೋದು, ಕೆಣಕೋದು, ದೌರ್ಜನ್ಯ ನಡೆಸೋದು, ಹಲ್ಲೆ ನಡೆಸೋದು, ಬಸ್ಗಳಿಗೆ ಧ್ವಂಸ ಮಾಡೋದು, ಹೀಗೆ मराठी माणसावर अत्याचार करणाऱ्या कर्नाटक ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡುತ್ತಾರೆ. ಶ್ರೀಧರ್, ಯಾವಾಗ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಬರುತ್ತೋ MES ಕಿರಿಕ್ ಆರಂಭ ಮಾಡುತ್ತೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಗಮನವನ್ನು ಸೆಳಿಬೇಕೆನ್ನುವ ಕಾರಣಕ್ಕಾಗಿ ಕಿರಿಕ್ ಮಾಡುತ್ತೆ. ಇದಕ್ಕೊಂದು ಶಾಶ್ವತ ರೀತಿಯಲ್ಲಿ ಕಡಿವಾಣ ಹಾಕಬೇಕಾಗಿದೆ. MES ಪುಂಡರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ದಶರಥ, ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲ ಅಧಿವೇಶನ ಆರಂಭ ಆಗಿದೆ. ಚಳಿಗಾಲ ಅಧಿವೇಶನ ಮೊದಲ ದಿನವೇ ಏನು ನಾಡ್ದು MES ಪುಂಡಾಟ ಪ್ರದರ್ಶನ ಮಾಡಿದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧವಾಗಿ ಮಹಾಮೇಳವ ಮಾಡೋದಕ್ಕೆ MES ಪುಂಡರು ಏನು ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ಬೆಳಗಾವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಈ ಮುಂಚೆನೆ ಅನುಮತಿ ಕೊಡೋದಿಲ್ಲ ಅಂತ ಮಾತನ್ನು ಹೇಳಿತ್ತು. ಜೊತೆಗೆ ಈ ಮಹಾಮೇಳವನ್ನು ನಿಷೇಧ ಮಾಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿತ್ತು. ಅದರಂತೆ ಇವತ್ತು ಯಾರೆಲ್ಲ ಮುಖಂಡರುಗಳು ಈ ಒಂದು ಮಹಾಮೇಳವಕ್ಕೆ ಜಮಾವಣೆಗೊಳಗೆ ಬಂದ್ರು, ಕಾರ್ಯಕರ್ತರು, ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು ಅಂತ ಹೇಳ್ಬೋದು. ಪ್ರಮುಖವಾಗಿ ಮಾಜಿ ಶಾಸಕ ಏನು ಮನೋಹರ್ ಕಿನೇಕರ್ ಆಗಿರ್ಬೋದು, MES ಮುಖಂಡರಾದಂತ ಏನು ಶುಭಂ ಶಾಳಿಕೆ, ರಮಾಕಾಂತ್ ಕೊಂಡೂಸ್ಕರ್ ಮತ್ತು ಶಿವಸೇನೆ ಮುಖಂಡರಾದಂತ ಪ್ರಕಾಶ್ ಶಿರೋಳ್ಕರ್ ಸೇರಿದಂತೆ ಏನು 50ಕ್ಕೂ ಅಧಿಕ ಜನ MES ಪುಂಡರನ್ನ ಈಗ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈ ಒಂದು ನಾಡಿದ್ರೆ MES ಪುಂಡರ ಪುಂಡಾಟಿಕೆಗೆ ಶಾಶ್ವತವಾಗಿ ಬ್ರೇಕ್ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ದಶರಥ್, ಪ್ರತಿ ವರ್ಷ ಅಧಿವೇಶನ ಸಂದರ್ಭದಲ್ಲಿ ಈ ಒಂದು ಗಡಿ ವಿವಾದವನ್ನು ಮುಂದಿಟ್ಟುಕೊಂಡು ಒಂದು ಪುಂಡಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪುಂಡರು ಕೂಡ ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದವನ್ನು ಮುಂದಿಟ್ಟುಕೊಂಡು ಈ ಒಂದು ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೂ ಕೂಡ ಒಂದು ಪ್ರಯತ್ನ ಮಾಡುವಂಥದ್ದು. ಜೊತೆಗೆ ಬೆಳಗಾವಿ, ಬೀದರ್, ಬಾಲ್ಕಿ ಸಂಯುಕ್ತ ಮಹಾರಾಷ್ಟ್ರ ಆಗ್ಬೇಕು ಅನ್ನೋಂತ ಒಂದು ನಾಡದ್ರೋಹಿ ಘೋಷಣೆಯನ್ನು ಕೂಡ ಕೂಗುವಂತ ಕೆಲಸವನ್ನ ಪುಂಡರು ಮಾಡಿರ್ತಕ್ಕಂಥದ್ದು. ದಶರಥ, ಇವರ ವಿರುದ್ಧ ಏನಂದ್ರೆ ಗುಂಡಾ ಕೈಗಳಿಗೆ ಬಂಧಿಸಬೇಕು, ಜೊತೆಗೆ MES ಸಂಘಟನೆ ನಿಷೇಧ ಮಾಡಬೇಕು ಅನ್ನೋ ಒಂದು ಆಗ್ರಹ ಕನ್ನಪರ ಹೋರಾಟಗಾರರು ದಕ್ಷಿಣಗಳಿಂದ ಮಾಡ್ತಾ ಇದ್ದಾರೆ. ಅದನ್ನ ಕಾರ್ಯರೂಪಕ್ಕೆ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ದಶರಥ್, ಇದು ಒಂದ್ ಕಡೆ MES ಬೆಳಗಾವಿ ನಗರದಲ್ಲಿ ಕಿರಿಕ್ ಮಾಡಿದ್ರೆ, ಮತ್ತೊಂದು ಕಡೆ MES ಪುಂಡಾಟಿಕೆಯನ್ನ ವಿರೋಧಿಸಿ ಏನು ಕನ್ನಪರ ಸಂಘಟನೆಗಳು ಕೂಡ ಒಂದು
ಬೆಳಗಾವಿಯ ತಿಳಕವಾಡಿ ಬಳಿ ಇರತಕ್ಕಂಥ ವ್ಯಾಕ್ಸಿನ್ ಡಿಪೋ ಮೈದಾನಕ್ಕೆ ಒಂದು ಗೋಚಕ ಪ್ರಯತ್ನ ಮಾಡಿದ್ರು. ಆ ಒಂದು ಕನ್ನಡ ಪರ ಹೋರಾಟಗಾರರನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಏನು ಅಧಿವೇಶನ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ತರುವಂತ ಒಂದು ನಾಡದ್ರೋಹಿಗಳ ವಿರುದ್ಧ ಕಠಿಣ ಕ್ರಮದ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ನಾಡದ್ರೋಹಿಗಳು ಪುಂಡಾಟ ಪ್ರದರ್ಶನ ಮಾಡಿದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಅಂದ್ರೆ ಕೊಲ್ಹಾಪುರದಲ್ಲಿ ಶಿವಸೇನೆ ತನ್ನ ಪುಂಡಾಟವನ್ನು ಮುಂದುವರಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಕರ್ನಾಟಕದ ಬಸ್ತಿ ಮೇಲೆ ಜೈ ಮಹಾರಾಷ್ಟ್ರ ಅನ್ನುವಂತ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕ ಶಿವಸೇನೆ ಠಾಕರೆ ಬಣ್ಣದ ಪುಂಡಾಟಿಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸ ಕೂಡ ಕನ್ನಡಿಗರು ಮಾಡಿದ್ದಾರೆ. ಅದಕ್ಕೆ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಕೂಡ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡದ ಬಣದ ಕಾರ್ಯಕರ್ತರು ಮಹಾರಾಷ್ಟ್ರ ಬಸ್ ಅನ್ನು ತಡೆದು ಅದರ ಮೇಲೆ ಜೈ ಕರ್ನಾಟಕ ಅನ್ನುವಂತ ಒಂದು ಘೋಷವಾಕ್ಯವನ್ನು ಬರೆಯುವ ಮೂಲಕ ಶಿವಸೇನೆ ಪುಂಡರಿಗೆ ಮತ್ತು MES ಪುಂಡರಿಗೆ ಒಂದು ಏನು ತಿರುಗೇಟು ಕೊಡುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ದಶರಥ. ಹೀಗಾಗಿ ಈ ಒಂದು ಕರ್ನಾಟಕ ಮಹಾರಾಷ್ಟ್ರ ಗಡಿವಾದ ವಿಚಾರವಾಗಿ ನಾಡದ್ರೋಹಿಗಳು ಮಾಡಿದಂತ ಪುಂಡಾಟಿಕೆಯಿಂದ ಈಗ ಏನು ಬೆಳಗಾವಿ ಮತ್ತು ಕೊಲ್ಹಾಪುರ ಮಧ್ಯೆ ಸಂಚರಿಸುವಂತ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಸಂಚರಿಸುವಂತ ಬಸ್ ಸಂಚಾರವನ್ನು ಈಗ ಸ್ಥಗಿತಗೊಳಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬಸ್ ಸಂಚಾರವನ್ನು ಈಗ ಎರಡೂ ರಾಜ್ಯಗಳು ಬಂದ್ ಮಾಡಿರ್ತಕ್ಕಂಥದ್ದು ದಶರಥ. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. आमच्या हक्काचे